ದೇವಸ್ಥಾನದಲ್ಲಿ ಸೌಕರ್ಯಗಳ ಕೊರತೆ. ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಭಕ್ತರು ಕಿಡಿ. ಕೊಪ್ಪಳದ ಇತಿಹಾಸ ಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಈಗ ಭಕ್ತರಿಗೆ ಅಕ್ಷರಶಃ ಕೆಂಡ ಸೇವೆಯ ಅನುಭವವಾಗ್ತಿದೆ. ಇಲ್ಲಿನ ಸಿಮೆಂಟ್ ರಸ್ತೆ ಮೇಲೆ ನಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದೇವಿ ದರ್ಶನಕ್ಕೆ ಸಾಲಿನಲ್ಲಿ ನಿಂತರೆ ಕೆಳಗೆ ಕಾದ ಕಾವಲಿಯಂತಹ ಜಾಗದಲ್ಲಿ ಕೆಂಡ ಸೇವೆ ಮಾಡ್ತಿದ್ದೀವ ಅನ್ನೋ ಭಾವನೆ ಮೂಡ್ತಿದೆ. ದೇವಸ್ಥಾನದ ಆವರಣ ವಿಶಾಲವಾಗಿದೆ. ಆದರೆ ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ಕೇವಲ 50 ಮೀಟರ್ ಮಾತ್ರ ರೆಡ್ ಮ್ಯಾಟ್ ಹಾಕಿ ಕೈ ತೊಳೆದುಕೊಂಡಿದೆ. ಪ್ರತಿ ತಿಂಗಳು ಕೋಟಿಗಟ್ಟಲೆ ಆದಾಯ ಬರುವ ಈ ದೇವಸ್ಥಾನದಲ್ಲಿ ಭಕ್ತರ ಸೌಕರ್ಯಕ್ಕೆ ಕನಿಷ್ಠ ವ್ಯವಸ್ಥೆಯೂ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲು ಬಹಳ ಜಾಸ್ತಿ ಇದೆ. 40 ಡಿಗ್ರಿ ಬಿಸಿಲಿರೋದ್ರಿಂದ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಸಿಮೆಂಟ್ ರೋಡ್ ಇರೋದ್ರಿಂದ ಕಾಲ್ ಬಹಳ ಸುಡುತ್ತೆ. ಜನಗಳಿಗೆ ಬರೋದಕ್ಕೆ ಚಪ್ಪಲ್ ಬಿಟ್ಟು ಬರೋಕೆ ಆಗೋದಿಲ್ಲ. ಮತ್ತೆ ದೇವಿ ದರ್ಶನ ಬರ್ಬೇಕಂದ್ರೆ ಚಪ್ಪಲ್ ಹಾಕೊಂಡೇ ಬಿಟ್ಟು ಬರಬೇಕು. ಆದರೆ ಇಲ್ಲಿ ಚಪ್ಪಲ್ ಬಿಟ್ಟು ನಡೆಯೋಕೆ ಆಗ್ತಾ ಇಲ್ಲ ಜನರಿಗೆ. ಮ್ಯಾಟಿನ ವ್ಯವಸ್ಥೆ ಕಡಿಮೆ ಇದೆ. ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಅದನ್ನ ನೀರಲ್ಲಿ ನೆನೆಸಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪಯೋಗ ಆಗುತ್ತೆ. ಬರೋ ಜಾತ್ರೆಯಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ದೇವಸ್ಥಾನ ಸಮಿತಿಯವರು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾಟ್ ಜಾಸ್ತಿ ಹಾಕೋ ವ್ಯವಸ್ಥೆ ಮಾಡಬೇಕು ಜನಗಳಿಗೆ. ಇದರಿಂದ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಕೂಡಲೇ ದೇವಸ್ಥಾನದ ಆವರಣಕ್ಕೆ ಕ್ಯೂರಿಂಗ್ ಬ್ಯಾಗ್ಗಳನ್ನು ಹಾಕಿ ನಿರಂತರವಾಗಿ ನೀರು ಬಿಡುವ ಮೂಲಕ ತಂಪು ವಾತಾವರಣ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಸೂಚಿಸಿದ್ದಾರೆ. ಒಳಗಡೆ ಏನಾಗೈತಿ, ಒಳಗಡೆ ಟೆಂಪ್ರರಿ ತಂಗಡಿಯಿಂದ ಹಾಕಿವಿ. ಸ್ವಲ್ಪ ದಿನ ಎಷ್ಟು ಆಗೈತಿ. ದೇವಿ ದರ್ಶನಕ್ಕೆ ಬಂದು ಪುನೀತರಾಗಬೇಕಿದ್ದ ಭಕ್ತರು ಈಗ ಬಿಸಿಲಿನ ಬೇಗೆಯಿಂದಾಗಿ ಕಂಗಾಲಾಗಿದ್ದಾರೆ. ಭಕ್ತರ ಒತ್ತಾಯದ ಮೇರೆಗಾದರೂ ಪ್ರಾಧಿಕಾರ ಇಡೀ ಆವರಣಕ್ಕೆ ಮ್ಯಾಟ್ ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸೌಕರ್ಯಗಳ ಕೊರತೆ. ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಭಕ್ತರು ಕಿಡಿ. ಕೊಪ್ಪಳದ ಇತಿಹಾಸ ಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಈಗ ಭಕ್ತರಿಗೆ ಅಕ್ಷರಶಃ ಕೆಂಡ ಸೇವೆಯ ಅನುಭವವಾಗ್ತಿದೆ. ಇಲ್ಲಿನ ಸಿಮೆಂಟ್ ರಸ್ತೆ ಮೇಲೆ ನಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದೇವಿ ದರ್ಶನಕ್ಕೆ ಸಾಲಿನಲ್ಲಿ ನಿಂತರೆ ಕೆಳಗೆ ಕಾದ ಕಾವಲಿಯಂತಹ ಜಾಗದಲ್ಲಿ ಕೆಂಡ ಸೇವೆ ಮಾಡ್ತಿದ್ದೀವ ಅನ್ನೋ ಭಾವನೆ ಮೂಡ್ತಿದೆ. ದೇವಸ್ಥಾನದ ಆವರಣ ವಿಶಾಲವಾಗಿದೆ. ಆದರೆ ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ಕೇವಲ 50 ಮೀಟರ್ ಮಾತ್ರ ರೆಡ್ ಮ್ಯಾಟ್ ಹಾಕಿ ಕೈ ತೊಳೆದುಕೊಂಡಿದೆ. ಪ್ರತಿ ತಿಂಗಳು ಕೋಟಿಗಟ್ಟಲೆ ಆದಾಯ ಬರುವ ಈ ದೇವಸ್ಥಾನದಲ್ಲಿ ಭಕ್ತರ ಸೌಕರ್ಯಕ್ಕೆ ಕನಿಷ್ಠ ವ್ಯವಸ್ಥೆಯೂ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲು ಬಹಳ ಜಾಸ್ತಿ ಇದೆ. 40 ಡಿಗ್ರಿ ಬಿಸಿಲಿರೋದ್ರಿಂದ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಸಿಮೆಂಟ್ ರೋಡ್ ಇರೋದ್ರಿಂದ ಕಾಲ್ ಬಹಳ ಸುಡುತ್ತೆ. ಜನಗಳಿಗೆ ಬರೋದಕ್ಕೆ ಚಪ್ಪಲ್ ಬಿಟ್ಟು ಬರೋಕೆ ಆಗೋದಿಲ್ಲ. ಮತ್ತೆ ದೇವಿ ದರ್ಶನ ಬರ್ಬೇಕಂದ್ರೆ ಚಪ್ಪಲ್ ಹಾಕೊಂಡೇ ಬಿಟ್ಟು ಬರಬೇಕು. ಆದರೆ ಇಲ್ಲಿ ಚಪ್ಪಲ್ ಬಿಟ್ಟು ನಡೆಯೋಕೆ ಆಗ್ತಾ ಇಲ್ಲ ಜನರಿಗೆ. ಮ್ಯಾಟಿನ ವ್ಯವಸ್ಥೆ ಕಡಿಮೆ ಇದೆ. ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಅದನ್ನ ನೀರಲ್ಲಿ ನೆನೆಸಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪಯೋಗ ಆಗುತ್ತೆ. ಬರೋ ಜಾತ್ರೆಯಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ದೇವಸ್ಥಾನ ಸಮಿತಿಯವರು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾಟ್ ಜಾಸ್ತಿ ಹಾಕೋ ವ್ಯವಸ್ಥೆ ಮಾಡಬೇಕು ಜನಗಳಿಗೆ. ಇದರಿಂದ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಕೂಡಲೇ ದೇವಸ್ಥಾನದ ಆವರಣಕ್ಕೆ ಕ್ಯೂರಿಂಗ್ ಬ್ಯಾಗ್ಗಳನ್ನು ಹಾಕಿ ನಿರಂತರವಾಗಿ ನೀರು ಬಿಡುವ ಮೂಲಕ ತಂಪು ವಾತಾವರಣ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಸೂಚಿಸಿದ್ದಾರೆ. ಒಳಗಡೆ ಏನಾಗೈತಿ, ಒಳಗಡೆ ಟೆಂಪ್ರರಿ ತಂಗಡಿಯಿಂದ ಹಾಕಿವಿ. ಸ್ವಲ್ಪ ದಿನ ಎಷ್ಟು ಆಗೈತಿ. ದೇವಿ ದರ್ಶನಕ್ಕೆ ಬಂದು ಪುನೀತರಾಗಬೇಕಿದ್ದ ಭಕ್ತರು ಈಗ ಬಿಸಿಲಿನ ಬೇಗೆಯಿಂದಾಗಿ ಕಂಗಾಲಾಗಿದ್ದಾರೆ. ಭಕ್ತರ ಒತ್ತಾಯದ ಮೇರೆಗಾದರೂ ಪ್ರಾಧಿಕಾರ ಇಡೀ ಆವರಣಕ್ಕೆ ಮ್ಯಾಟ್ ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸೌಕರ್ಯಗಳ ಕೊರತೆ. ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಭಕ್ತರು ಕಿಡಿ. ಕೊಪ್ಪಳದ ಇತಿಹಾಸ ಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಈಗ ಭಕ್ತರಿಗೆ ಅಕ್ಷರಶಃ ಕೆಂಡ ಸೇವೆಯ ಅನುಭವವಾಗ್ತಿದೆ. ಇಲ್ಲಿನ ಸಿಮೆಂಟ್ ರಸ್ತೆ ಮೇಲೆ ನಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದೇವಿ
ದರ್ಶನಕ್ಕೆ ಸಾಲಿನಲ್ಲಿ ನಿಂತ್ರೆ ಕೆಳಗೆ ಕಾದ ಕಾವಲಿಯಂತಹ ಜಾಗದಲ್ಲಿ ಕೆಂಡ ಸೇವೆ ಮಾಡ್ತಿದ್ದೀವ ಅನ್ನೋ ಭಾವನೆ ಮೂಡ್ತಿದೆ. ದೇವಸ್ಥಾನದ ಆವರಣ ವಿಶಾಲವಾಗಿದೆ, ಆದ್ರೆ ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ಕೇವಲ 50 ಮೀಟರ್ ಮಾತ್ರ ರೆಡ್ ಮ್ಯಾಟ್ ಹಾಕಿ ಕೈ ತೊಳೆದುಕೊಂಡಿದೆ. ಪ್ರತಿ ತಿಂಗಳು ಕೋಟಿಗಟ್ಟಲೆ ಆದಾಯ ಬರುವ ಈ ದೇವಸ್ಥಾನದಲ್ಲಿ ಭಕ್ತರ ಸೌಕರ್ಯಕ್ಕೆ ಕನಿಷ್ಠ ವ್ಯವಸ್ಥೆಯೂ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲು ಬಹಳ ಜಾಸ್ತಿ ಇದೆ, 40 ಡಿಗ್ರಿ ಬಿಸಿಲಿರೋದ್ರಿಂದ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಸಿಮೆಂಟ್ ರೋಡ್ ಇರೋದ್ರಿಂದ ಕಾಲ್ ಬಹಳ ಸುಡುತ್ತೆ, ಜನಗಳಿಗೆ ಬರೋದಕ್ಕೆ ಚಪ್ಪಲ್ ಬಿಟ್ಟು ಬರೋಕೆ ಆಗೋದಿಲ್ಲ. ಮತ್ತೆ ದೇವಿ ದರ್ಶನ ಬರ್ಬೇಕಂದ್ರೆ ಚಪ್ಪಲ್ ಹಾಕೊಂಡೇ ಬಿಟ್ಟು ಬರಬೇಕು. ಆದರೆ ಇಲ್ಲಿ ಚಪ್ಪಲ್ ಬಿಟ್ಟು ನಡೆಯೋಕೆ ಆಗ್ತಾ ಇಲ್ಲ ಜನರಿಗೆ. ಮ್ಯಾಟಿನ ವ್ಯವಸ್ಥೆ ಕಡಿಮೆ ಇದೆ, ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಅದನ್ನ ನೀರಲ್ಲಿ ನೆನೆಸಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪಯೋಗ ಆಗುತ್ತೆ. ಬರೋ ಜಾತ್ರೆಯಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ದೇವಸ್ಥಾನ ಸಮಿತಿಯವರು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾಟ್ ಜಾಸ್ತಿ ಹಾಕೋ ವ್ಯವಸ್ಥೆ ಮಾಡಬೇಕು ಜನಗಳಿಗೆ. ಇದರಿಂದ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಕೂಡಲೇ ದೇವಸ್ಥಾನದ ಆವರಣಕ್ಕೆ ಕ್ಯೂರಿಂಗ್ ಬ್ಯಾಗ್ಗಳನ್ನು ಹಾಕಿ ನಿರಂತರವಾಗಿ ನೀರು ಬಿಡುವ ಮೂಲಕ ತಂಪು ವಾತಾವರಣ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಸೂಚಿಸಿದ್ದಾರೆ. ಒಳಗಡೆ ಏನಾಗೈತಿ, ಒಳಗಡೆ ಟೆಂಪ್ರರಿ ತಂಗಡಿಯಿಂದ ಹಾಕಿವಿ, ಸ್ವಲ್ಪ ಅದೇನೋ ಎಷ್ಟು ಆಗೈತಿ. ದೇವಿ ದರ್ಶನಕ್ಕೆ ಬಂದು ಪುನೀತರಾಗಬೇಕಿದ್ದ ಭಕ್ತರು ಈಗ ಬಿಸಿಲಿನ ಬೇಗೆಯಿಂದಾಗಿ ಕಂಗಾಲಾಗಿದ್ದಾರೆ. ಭಕ್ತರ ಒತ್ತಾಯದ ಮೇರೆಗಾದರೂ ಪ್ರಾಧಿಕಾರ ಇಡೀ ಆವರಣಕ್ಕೆ ಮ್ಯಾಟ್ ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸೌಕರ್ಯಗಳ ಕೊರತೆ. ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಭಕ್ತರು ಕಿಡಿ. ಕೊಪ್ಪಳದ ಇತಿಹಾಸ ಪ್ರಸಿದ್ಧ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಈಗ ಭಕ್ತರಿಗೆ ಅಕ್ಷರಶಃ ಕೆಂಡ ಸೇವೆಯ ಅನುಭವವಾಗ್ತಿದೆ. ಇಲ್ಲಿನ ಸಿಮೆಂಟ್ ರಸ್ತೆ ಮೇಲೆ ನಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದೇವಿ ದರ್ಶನಕ್ಕೆ ಸಾಲಿನಲ್ಲಿ ನಿಂತ್ರೆ ಕೆಳಗೆ ಕಾದ ಕಾವಲಿಯಂತಹ ಜಾಗದಲ್ಲಿ ಕೆಂಡ ಸೇವೆ ಮಾಡ್ತಿದ್ದೀವ ಅನ್ನೋ ಭಾವನೆ ಮೂಡ್ತಿದೆ. ದೇವಸ್ಥಾನದ ಆವರಣ ವಿಶಾಲವಾಗಿದೆ, ಆದ್ರೆ ಹುಲಿಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ಕೇವಲ 50 ಮೀಟರ್ ಮಾತ್ರ ರೆಡ್ ಮ್ಯಾಟ್ ಹಾಕಿ ಕೈ ತೊಳೆದುಕೊಂಡಿದೆ. ಪ್ರತಿ ತಿಂಗಳು ಕೋಟಿಗಟ್ಟಲೆ ಆದಾಯ ಬರುವ ಈ ದೇವಸ್ಥಾನದಲ್ಲಿ ಭಕ್ತರ ಸೌಕರ್ಯಕ್ಕೆ ಕನಿಷ್ಠ ವ್ಯವಸ್ಥೆಯೂ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲು ಬಹಳ ಜಾಸ್ತಿ ಇದೆ, 40 ಡಿಗ್ರಿ ಬಿಸಿಲಿರೋದ್ರಿಂದ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಸಿಮೆಂಟ್ ರೋಡ್ ಇರೋದ್ರಿಂದ ಕಾಲ್ ಬಹಳ ಸುಡುತ್ತೆ, ಜನಗಳಿಗೆ ಬರೋದಕ್ಕೆ ಚಪ್ಪಲ್ ಬಿಟ್ಟು ಬರೋಕೆ ಆಗೋದಿಲ್ಲ. ಮತ್ತೆ ದೇವಿ ದರ್ಶನ ಬರ್ಬೇಕಂದ್ರೆ ಚಪ್ಪಲ್ ಹಾಕೊಂಡೇ ಬಿಟ್ಟು ಬರಬೇಕು. ಆದರೆ ಇಲ್ಲಿ ಚಪ್ಪಲ್ ಬಿಟ್ಟು ನಡೆಯೋಕೆ ಆಗ್ತಾ ಇಲ್ಲ ಜನರಿಗೆ. ಮ್ಯಾಟಿನ ವ್ಯವಸ್ಥೆ ಕಡಿಮೆ ಇದೆ, ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಅದನ್ನ ನೀರಲ್ಲಿ ನೆನೆಸಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪಯೋಗ ಆಗುತ್ತೆ. ಬರೋ ಜಾತ್ರೆಯಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ದೇವಸ್ಥಾನ ಸಮಿತಿಯವರು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾಟ್ ಜಾಸ್ತಿ ಹಾಕೋ ವ್ಯವಸ್ಥೆ ಮಾಡಬೇಕು ಜನಗಳಿಗೆ. ಇದರಿಂದ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಕೂಡಲೇ ದೇವಸ್ಥಾನದ ಆವರಣಕ್ಕೆ ಕ್ಯೂರಿಂಗ್ ಬ್ಯಾಗ್ಗಳನ್ನು ಹಾಕಿ ನಿರಂತರವಾಗಿ ನೀರು ಬಿಡುವ ಮೂಲಕ ತಂಪು ವಾತಾವರಣ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಸೂಚಿಸಿದ್ದಾರೆ. ಒಳಗಡೆ ಏನಾಗೈತಿ, ಒಳಗಡೆ ಟೆಂಪ್ರರಿ ತಂಗಡಿಯಿಂದ ಹಾಕಿವಿ, ಸ್ವಲ್ಪ ಅದೇನೋ ಎಷ್ಟು ಆಗೈತಿ. ದೇವಿ ದರ್ಶನಕ್ಕೆ ಬಂದು ಪುನೀತರಾಗಬೇಕಿದ್ದ ಭಕ್ತರು ಈಗ ಬಿಸಿಲಿನ ಬೇಗೆಯಿಂದಾಗಿ ಕಂಗಾಲಾಗಿದ್ದಾರೆ. ಭಕ್ತರ ಒತ್ತಾಯದ ಮೇರೆಗಾದರೂ ಪ್ರಾಧಿಕಾರ ಇಡೀ ಆವರಣಕ್ಕೆ ಮ್ಯಾಟ್ ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.